ಜಿಲ್ಲೆಯ ಏನು ಕಾಲೇಜು ರಸ್ತೆಯಲ್ಲಿದ್ದೇನೆ. ಹೊಸಪೇಟೆಯ ಕಾಲೇಜು ರಸ್ತೆಯ ಬಳಿ ಇದ್ದೇನೆ. ಕಾಲೇಜು ರಸ್ತೆಯ ಬಳಿ ಇರತಕ್ಕಂತಹ ಏನು ಇದು ಒಂಥರ ಹೊಸಪೇಟೆಯಲ್ಲಿ ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಂತಕ್ಕಂಥ ಒಂದು ಹೆಸರುವಾಸಿಯಾಗಿರ್ತಕ್ಕಂತಹ ರಸ್ತೆ. ಇಲ್ಲಿ ಒಂದು ಕಡೆ ಪಾರ್ಕಿಂಗ್ ಮಯ ಆಗಿದ್ದರೆ ಮತ್ತೊಂದು ಕಡೆ ಫುಟ್ಪಾತನ್ನು ಕೂಡ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಜಿಲ್ಲಾ ಕೇಂದ್ರವಾದಂತಹ ಈ ಒಂದು ಪ್ರದೇಶ ಅತ್ಯಂತ ಜನನಿಬಿಡ ಪ್ರದೇಶ, ಅತಿ ಹೆಚ್ಚು ವಾಹನಗಳು ಓಡಾಡ್ತಕ್ಕಂಥ ಪ್ರದೇಶ. ಜಿಲ್ಲಾ ಕೇಂದ್ರಕ್ಕೆ ಎಂಟ್ರಿಯಾಗಿ ಬರ್ತಕ್ಕಂತಹ ಎಲ್ಲ ವಾಹನಗಳು, ಖಾಸಗಿ ವಾಹನಗಳಾಗಿರ್ಬೋದು, ಸಾರಿಗೆ ಬಸ್ಗಳಾಗಿರ್ಬೋದು ಮತ್ತು ಬೇರೆ ಬೇರೆಯ ಬೈಕ್ ಸವಾರರು ಕೂಡ ಮತ್ತು ಬಹುದೊಡ್ಡ ಮಟ್ಟದ ಈ ಏನು ಸಂಪೂರ್ಣವಾಗಿ ಗೂಡ್ಸ್ ವಾಹನಗಳೇನು ಬರ್ತವೆ, ಅಂಗಡಿಗಳನ್ನು ಇಳಿಸಲಿಕ್ಕೆ ಇದೇ ರಸ್ತೆಯ ಮೂಲಕ ಬರ್ತಕ್ಕಂತಹ ಪರಿಸ್ಥಿತಿ. ಈ ಒಂದು ರೀತಿಯ ಪರಿಸ್ಥಿತಿ ನಾವು ನೋಡೋದಾದರೆ ಸಂಪೂರ್ಣವಾಗಿ ಗಮನಿಸ್ಬೋದು. ಇಲ್ಲಿ ಏನು ನೋ ಪಾರ್ಕಿಂಗ್ ಅಂತಕ್ಕಂತಹ ಬೋರ್ಡ್ಗಳನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಬಾಡಿಗೆದಾರರಿಗೆ ಮಾತ್ರ ಪಾರ್ಕಿಂಗ್, ಗ್ರಾಹಕರಿಗೆ ಪಾರ್ಕಿಂಗ್ ಇಲ್ಲ ಅಂತಕ್ಕಂತಹ ಒಂದು ಬೋರ್ಡನ್ನು ಕೂಡ ಹಾಕಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತೇವೆ. ಮೇಲ್ಭಾಗದಲ್ಲಿ ಇವತ್ತು ಸಂಪೂರ್ಣವಾಗಿ ಅಂಗಡಿ ಇದ್ದು ಕೆಳಗಡೆ ಬರ್ತಕ್ಕಂತಹ ಗ್ರಾಹಕರಿಗೆ ಪಾರ್ಕಿಂಗನ್ನು ಮಾಡ್ತಕ್ಕಂಥ ಪರಿಸ್ಥಿತಿ. ಆದರೆ ಇಲ್ಲಿ ಗಮನಿಸ್ಬೋದು, ಇಲ್ಲಿ ನೋಡಿ ಕಾರನ್ನು ಕೂಡ ನಡು ರಸ್ತೆಯಲ್ಲಿ ಬಿಟ್ಟು ಮುಂದಕ್ಕೆ ಹೋಗ್ತಕ್ಕಂತಹ ದೃಶ್ಯಾವಳಿಗಳನ್ನು ನೋಡ್ತೇವೆ. ಮತ್ತೊಂದು ಕಡೆ ಆ ಭಾಗದಲ್ಲಿ ನಾವು ನೋಡೋದಾದರೆ ಅದು ಸಂಪೂರ್ಣವಾಗಿ ಫುಟ್ಪಾತ್ ಇರ್ತಕ್ಕಂತಹ ದೃಶ್ಯಗಳು. ಫುಟ್ಪಾತ್ನಲ್ಲಿ ಇವತ್ತು ವಾಹನ ಕೂಡ ಜೊತೆಗೆ ಪಾದಚಾರಿಗಳು ಕೂಡ ಸಂಪೂರ್ಣವಾಗಿ ಹೋಗದೇ ಇರತಕ್ಕಂತಹ ದೃಶ್ಯಾವಳಿಗಳು. ಸಂಪೂರ್ಣ ಪಾರ್ಕಿಂಗ್ನ ಏನು ವ್ಯವಸ್ಥೆ ಏನಿದೆ ಸಂಪೂರ್ಣ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೆಳಭಾಗದಲ್ಲಿ ಪಾರ್ಕಿಂಗನ್ನು ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಇರ್ತಕ್ಕಂಥದ್ದು. ಆದರೆ ಅದನ್ನೆಲ್ಲವನ್ನೂ ಕೂಡ ನಿಯಮಗಳನ್ನು ಉಲ್ಲಂಘನೆ ಮಾಡಿ ರಸ್ತೆಯ ಮೇಲೆ ಪಾರ್ಕಿಂಗ್ ಮಾಡಿರ್ತಕ್ಕಂಥದ್ದು. ಒಂದು ದೊಡ್ಡ ಗಾಡಿ ಬಂತು ಅನ್ನೋದಂತೇಳಿ ಹೇಳೋದಾದರೆ, ಬಸ್ ಬಂತು ಅಂತೇಳಿ ಹೇಳೋದಾದರೆ ರಿವರ್ಸ್ ತಗೊಳ್ಳಿಕ್ಕೋ ಅಥವಾ ಕಾರ್ಗಳನ್ನು ರಿವರ್ಸ್ ತಗೊಳ್ಳಿಕ್ಕೋ, ಬೈಕ್ಗಳನ್ನು ರಿವರ್ಸ್ ತಗೊಳ್ಳಿಕ್ಕೋ ಫಜಿತಿ ಬೀಳ್ತಕ್ಕಂತಹ ಪರಿಸ್ಥಿತಿ ಇವತ್ತು ಹೊಸಪೇಟೆಯಲ್ಲಿ ಇರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಂಥ ಬಿಲ್ಡಿಂಗ್ನವರು ಕೆಳ ಹಂತದಲ್ಲಿ ಪಾರ್ಕಿಂಗನ್ನು ಕೆಲವು ಕಡೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿ ಜನ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡದೇ ಇರತಕ್ಕಂಥದ್ದು, ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಪಾರ್ಕಿಂಗನ್ನು ಮಾಡದೇ ಇರತಕ್ಕಂತಹ ಪರಿಸ್ಥಿತಿ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಅವ್ಯವಸ್ಥೆ ಸದ್ಯ ಹೊಸಪೇಟೆಯಲ್ಲಿರ್ತಕ್ಕಂತಹ ಮುಖ್ಯ ರಸ್ತೆಯಲ್ಲಿ ಪಾರ್ಕಿಂಗ್ನ ಅವ್ಯವಸ್ಥೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗೆ ಕೊಡ್ತಾರೆ. ಓವರ್ ಟು ಯು. ಜಿಲ್ಲೆಯ ಏನು ಕಾಲೇಜು ರಸ್ತೆಯಲ್ಲಿದ್ದೇನೆ. ಹೊಸಪೇಟೆಯ ಕಾಲೇಜು ರಸ್ತೆಯ ಬಳಿ ಇದ್ದೇನೆ. ಕಾಲೇಜು ರಸ್ತೆಯ ಬಳಿ ಇರತಕ್ಕಂತಹ ಏನು ಇದು ಒಂಥರ ಹೊಸಪೇಟೆಯಲ್ಲಿ ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಂತಕ್ಕಂಥ ಒಂದು ಹೆಸರುವಾಸಿಯಾಗಿರ್ತಕ್ಕಂತಹ ರಸ್ತೆ. ಇಲ್ಲಿ ಒಂದು ಕಡೆ ಪಾರ್ಕಿಂಗ್ ಮಯ ಆಗಿದ್ದರೆ ಮತ್ತೊಂದು ಕಡೆ ಫುಟ್ಪಾತನ್ನು ಕೂಡ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಜಿಲ್ಲಾ ಕೇಂದ್ರವಾದಂತಹ ಈ ಒಂದು ಪ್ರದೇಶ ಅತ್ಯಂತ ಜನನಿಬಿಡ ಪ್ರದೇಶ, ಅತಿ ಹೆಚ್ಚು ವಾಹನಗಳು ಓಡಾಡ್ತಕ್ಕಂಥ ಪ್ರದೇಶ. ಜಿಲ್ಲಾ ಕೇಂದ್ರಕ್ಕೆ ಎಂಟ್ರಿಯಾಗಿ ಬರ್ತಕ್ಕಂತಹ ಎಲ್ಲ ವಾಹನಗಳು, ಖಾಸಗಿ ವಾಹನಗಳಾಗಿರ್ಬೋದು, ಸಾರಿಗೆ ಬಸ್ಗಳಾಗಿರ್ಬೋದು ಮತ್ತು ಬೇರೆ ಬೇರೆಯ ಬೈಕ್ ಸವಾರರು ಕೂಡ ಮತ್ತು ಬಹುದೊಡ್ಡ ಮಟ್ಟದ ಈ ಏನು ಸಂಪೂರ್ಣವಾಗಿ ಗೂಡ್ಸ್ ವಾಹನಗಳೇನು ಬರ್ತವೆ, ಅಂಗಡಿಗಳನ್ನು ಇಳಿಸಲಿಕ್ಕೆ ಇದೇ ರಸ್ತೆಯ ಮೂಲಕ ಬರ್ತಕ್ಕಂತಹ ಪರಿಸ್ಥಿತಿ. ಈ ಒಂದು ರೀತಿಯ ಪರಿಸ್ಥಿತಿ ನಾವು ನೋಡೋದಾದರೆ ಸಂಪೂರ್ಣವಾಗಿ ಗಮನಿಸ್ಬೋದು. ಇಲ್ಲಿ ಏನು ನೋ ಪಾರ್ಕಿಂಗ್ ಅಂತಕ್ಕಂತಹ ಬೋರ್ಡ್ಗಳನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಬಾಡಿಗೆದಾರರಿಗೆ ಮಾತ್ರ ಪಾರ್ಕಿಂಗ್, ಗ್ರಾಹಕರಿಗೆ ಪಾರ್ಕಿಂಗ್ ಇಲ್ಲ ಅಂತಕ್ಕಂತಹ ಒಂದು ಬೋರ್ಡನ್ನು ಕೂಡ ಹಾಕಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತೇವೆ. ಮೇಲ್ಭಾಗದಲ್ಲಿ ಇವತ್ತು ಸಂಪೂರ್ಣವಾಗಿ ಅಂಗಡಿ ಇದ್ದು ಕೆಳಗಡೆ ಬರ್ತಕ್ಕಂತಹ ಗ್ರಾಹಕರಿಗೆ ಪಾರ್ಕಿಂಗನ್ನು ಮಾಡ್ತಕ್ಕಂಥ ಪರಿಸ್ಥಿತಿ. ಆದರೆ ಇಲ್ಲಿ ಗಮನಿಸ್ಬೋದು, ಇಲ್ಲಿ ನೋಡಿ ಕಾರನ್ನು ಕೂಡ ನಡು ರಸ್ತೆಯಲ್ಲಿ ಬಿಟ್ಟು ಮುಂದಕ್ಕೆ ಹೋಗ್ತಕ್ಕಂತಹ ದೃಶ್ಯಾವಳಿಗಳನ್ನು ನೋಡ್ತೇವೆ. ಮತ್ತೊಂದು ಕಡೆ ಆ ಭಾಗದಲ್ಲಿ ನಾವು ನೋಡೋದಾದರೆ ಅದು ಸಂಪೂರ್ಣವಾಗಿ ಫುಟ್ಪಾತ್ ಇರ್ತಕ್ಕಂತಹ ದೃಶ್ಯಗಳು. ಫುಟ್ಪಾತ್ನಲ್ಲಿ ಇವತ್ತು ವಾಹನ ಕೂಡ ಜೊತೆಗೆ ಪಾದಚಾರಿಗಳು ಕೂಡ ಸಂಪೂರ್ಣವಾಗಿ ಹೋಗದೇ ಇರತಕ್ಕಂತಹ ದೃಶ್ಯಾವಳಿಗಳು. ಸಂಪೂರ್ಣ ಪಾರ್ಕಿಂಗ್ನ ಏನು ವ್ಯವಸ್ಥೆ ಏನಿದೆ ಸಂಪೂರ್ಣ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೆಳಭಾಗದಲ್ಲಿ ಪಾರ್ಕಿಂಗನ್ನು ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಇರ್ತಕ್ಕಂಥದ್ದು. ಆದರೆ ಅದನ್ನೆಲ್ಲವನ್ನೂ ಕೂಡ ನಿಯಮಗಳನ್ನು ಉಲ್ಲಂಘನೆ ಮಾಡಿ ರಸ್ತೆಯ ಮೇಲೆ ಪಾರ್ಕಿಂಗ್ ಮಾಡಿರ್ತಕ್ಕಂಥದ್ದು. ಒಂದು ದೊಡ್ಡ ಗಾಡಿ ಬಂತು ಅನ್ನೋದಂತೇಳಿ ಹೇಳೋದಾದರೆ, ಬಸ್ ಬಂತು ಅಂತೇಳಿ ಹೇಳೋದಾದರೆ ರಿವರ್ಸ್ ತಗೊಳ್ಳಿಕ್ಕೋ ಅಥವಾ ಕಾರ್ಗಳನ್ನು ರಿವರ್ಸ್ ತಗೊಳ್ಳಿಕ್ಕೋ, ಬೈಕ್ಗಳನ್ನು ರಿವರ್ಸ್ ತಗೊಳ್ಳಿಕ್ಕೋ
ಫಜೀತಿ ಬೀಳ್ತಕ್ಕಂತಹ ಪರಿಸ್ಥಿತಿ ಇವತ್ತು ಹಾಸ್ಪಿಟಲ್ ಇರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಂಥ ಬಿಲ್ಡಿಂಗ್ನವರು ಕೆಳ ಹಂತದಲ್ಲಿ ಪಾರ್ಕಿಂಗನ್ನು ಕೆಲವು ಕಡೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿ ಜನ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡದೇ ಇರತಕ್ಕಂಥದ್ದು, ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಪಾರ್ಕಿಂಗನ್ನು ಮಾಡದೇ ಇರತಕ್ಕಂತಹ ಪರಿಸ್ಥಿತಿ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಅವ್ಯವಸ್ಥೆ ಸದ್ಯ ಹಾಸ್ಪಿಟಲ್ ಇರ್ತಕ್ಕಂತಹ ಮುಖ್ಯ ರಸ್ತೆಯಲ್ಲಿ ಪಾರ್ಕಿಂಗ್ನ ಅವ್ಯವಸ್ಥೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗೆ ಕೊಡ್ತಾರೆ. ಓವರ್ ಟು ಯು. ಜಿಲ್ಲೆಯ ಏನು ಕಾಲೇಜು ರಸ್ತೆಯಲ್ಲಿದ್ದೇನೆ, ಹೊಸಪೇಟೆಯ ಕಾಲೇಜು ರಸ್ತೆಯ ಬಳಿ ಇದ್ದೇನೆ. ಕಾಲೇಜು ರಸ್ತೆಯ ಬಳಿ ಇರ್ತಕ್ಕಂತಹ ಏನು ಇದು ಒಂಥರ ಹೊಸಪೇಟೆಯಲ್ಲಿ ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಂತಕ್ಕಂಥ ಒಂದು ಹೆಸರುವಾಸಿಯಾಗಿರ್ತಕ್ಕಂತಹ ರಸ್ತೆ. ಇಲ್ಲಿ ಒಂದು ಕಡೆ ಪಾರ್ಕಿಂಗ್ ಮಯ ಆಗಿದ್ದರೆ ಮತ್ತೊಂದು ಕಡೆ ಫುಟ್ಪಾತನ್ನು ಕೂಡ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಜಿಲ್ಲಾ ಕೇಂದ್ರವಾದಂತಹ ಈ ಒಂದು ಪ್ರದೇಶ ಅತ್ಯಂತ ಜನನಿಬಿಡ ಪ್ರದೇಶ, ಅತಿ ಹೆಚ್ಚು ವಾಹನಗಳು ಓಡಾಡ್ತಕ್ಕಂಥ ಪ್ರದೇಶ. ಜಿಲ್ಲಾ ಕೇಂದ್ರಕ್ಕೆ ಎಂಟ್ರಿ ಆಗಿ ಬರ್ತಕ್ಕಂತಹ ಎಲ್ಲ ವಾಹನಗಳು, ಖಾಸಗಿ ವಾಹನಗಳಾಗಿರ್ಬೋದು, ಸಾರಿಗೆ ಬಸ್ಗಳಾಗಿರ್ಬೋದು, ಮತ್ತು ಬೇರೆ ಬೇರೆಯ ಬೈಕ್ ಸವಾರರು ಕೂಡ, ಮತ್ತು ಬಹುದೊಡ್ಡ ಮಟ್ಟದ ಈ ಏನು ಸಂಪೂರ್ಣವಾಗಿ ಗೂಡ್ಸ್ ವಾಹನಗಳೇನು ಬರ್ತವೆ, ಅಂಗಡಿಗಳನ್ನು ಇಳಿಸಲಿಕ್ಕೆ ಇದೇ ರಸ್ತೆಯ ಮೂಲಕ ಬರ್ತಕ್ಕಂತಹ ಪರಿಸ್ಥಿತಿ. ಈ ಒಂದು ರೀತಿಯ ಪರಿಸ್ಥಿತಿ ನಾವು ನೋಡೋದಾದರೆ ಸಂಪೂರ್ಣವಾಗಿ ಗಮನಿಸ್ಬೋದು. ಇಲ್ಲಿ ಏನು ನೋ ಪಾರ್ಕಿಂಗ್ ಅಂತಕ್ಕಂತಹ ಬೋರ್ಡ್ಗಳನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಬಾಡಿಗೆದಾರರಿಗೆ ಮಾತ್ರ ಪಾರ್ಕಿಂಗ್, ಗ್ರಾಹಕರಿಗೆ ಪಾರ್ಕಿಂಗ್ ಇಲ್ಲ ಅಂತಕ್ಕಂತಹ ಒಂದು ಬೋರ್ಡನ್ನು ಕೂಡ ಹಾಕಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತೇವೆ. ಮೇಲ್ಭಾಗದಲ್ಲಿ ಇವತ್ತು ಸಂಪೂರ್ಣವಾಗಿ ಅಂಗಡಿ ಇದ್ದು ಕೆಳಗಡೆ ಬರ್ತಕ್ಕಂತಹ ಗ್ರಾಹಕರಿಗೆ ಪಾರ್ಕಿಂಗನ್ನು ಮಾಡ್ತಕ್ಕಂಥ ಪರಿಸ್ಥಿತಿ. ಆದರೆ ಇಲ್ಲಿ ಗಮನಿಸ್ಬೋದು, ಇಲ್ಲಿ ನೋಡಿ ಕಾರನ್ನು ಕೂಡ ನಡು ರಸ್ತೆಯಲ್ಲಿ ಬಿಟ್ಟು ಮುಂದಕ್ಕೆ ಹೋಗ್ತಕ್ಕಂತಹ ದೃಶ್ಯಾವಳಿಗಳನ್ನು ನೋಡ್ತೇವೆ. ಮತ್ತೊಂದು ಕಡೆ ಆ ಭಾಗದಲ್ಲಿ ನಾವು ನೋಡೋದಾದರೆ ಅದು ಸಂಪೂರ್ಣವಾಗಿ ಫುಟ್ಪಾತ್ ಇರ್ತಕ್ಕಂತಹ ದೃಶ್ಯಗಳು. ಫುಟ್ಪಾತ್ನಲ್ಲಿ ಇವತ್ತು ವಾಹನ ಕೂಡ, ಜೊತೆಗೆ ಪಾದಚಾರಿಗಳು ಕೂಡ ಸಂಪೂರ್ಣವಾಗಿ ಹೋಗದೇ ಇರತಕ್ಕಂತಹ ದೃಶ್ಯಾವಳಿಗಳು. ಸಂಪೂರ್ಣ ಪಾರ್ಕಿಂಗ್ನ ಏನು ವ್ಯವಸ್ಥೆ ಏನಿದೆ ಸಂಪೂರ್ಣ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೆಳಭಾಗದಲ್ಲಿ ಪಾರ್ಕಿಂಗನ್ನು ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಇರ್ತಕ್ಕಂಥದ್ದು. ಆದರೆ ಅದನ್ನೆಲ್ಲವನ್ನೂ ಕೂಡ ನಿಯಮಗಳನ್ನು ಉಲ್ಲಂಘನೆ ಮಾಡಿ ರಸ್ತೆಯ ಮೇಲೆ ಪಾರ್ಕಿಂಗ್ ಮಾಡಿರ್ತಕ್ಕಂಥದ್ದು. ಒಂದು ದೊಡ್ಡ ಗಾಡಿ ಬಂತು ಅನ್ನೋದಂತೇಳಿ ಹೇಳೋದಾದರೆ, ಬಸ್ ಬಂತು ಅಂತೇಳಿ ಹೇಳೋದಾದರೆ ರಿವರ್ಸ್ ತಗೊಳ್ಳಿಕ್ಕೋ ಅಥವಾ ಕಾರ್ಗಳನ್ನು ರಿವರ್ಸ್ ತಗೊಳ್ಳಿಕ್ಕೋ, ಬೈಕ್ಗಳನ್ನು ರಿವರ್ಸ್ ತಗೊಳ್ಳಿಕ್ಕೋ ಫಜೀತಿ ಬೀಳ್ತಕ್ಕಂತಹ ಪರಿಸ್ಥಿತಿ ಇವತ್ತು ಹಾಸ್ಪಿಟಲ್ ಇರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಂಥ ಬಿಲ್ಡಿಂಗ್ನವರು ಕೆಳ ಹಂತದಲ್ಲಿ ಪಾರ್ಕಿಂಗನ್ನು ಕೆಲವು ಕಡೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿ ಜನ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡದೇ ಇರತಕ್ಕಂಥದ್ದು, ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಪಾರ್ಕಿಂಗನ್ನು ಮಾಡದೇ ಇರತಕ್ಕಂತಹ ಪರಿಸ್ಥಿತಿ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಅವ್ಯವಸ್ಥೆ ಸದ್ಯ ಹಾಸ್ಪಿಟಲ್ ಇರ್ತಕ್ಕಂತಹ ಮುಖ್ಯ ರಸ್ತೆಯಲ್ಲಿ ಪಾರ್ಕಿಂಗ್ನ ಅವ್ಯವಸ್ಥೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗೆ ಕೊಡ್ತಾರೆ. ಓವರ್ ಟು ಯು.